ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲಾನು ಒಟ್ಟಿಗೆ ತುಂಬಿಕೊಂಡು ಒಂದೊಳ್ಳೆ ಪ್ಯಾಕೇಜ್ ಆಗಿರುವಂತ ಟಿವಿ ಸೀರೀಸ್ ಇವಾಗ ಬಂದಿದೆ. ಅಂದ್ರೆ ಇದು ವೆಬ್ ಸೀರೀಸ್ ಅಷ್ಟೇನೆ ಅಂತ ಲಾಂಗ್ ಆಗಿ ಏನಿಲ್ಲ. ಸೀಸನ್ 1 ಟೋಟಲ್ ಆಗಿ 8 ಎಪಿಸೋಡ್, 8 ಎಲ್ಲ 45 ನಿಮಿಷ, 50 ನಿಮಿಷ, 55 ನಿಮಿಷ, 1 ಅವರ್ ಈ ತರನೇ ಆರಾಮಾಗಿ ಕೂತ್ಕೊಂಡು 6 ರಿಂದ 7 ಗಂಟೆಲಿ ಮುಗಿಸ್ಬಿಡ್ಬೋದು, ಟೆನ್ಷನ್ ಇಲ್ದಂಗೆ. ಸದ್ಯದ ಟೈಮ್ಗೆ ಒಂದೊಳ್ಳೆ ಥ್ರಿಲ್ಲಿಂಗ್ ಆಗಿರೋಂತ, ಒಂದೊಳ್ಳೆ ಆಕ್ಷನ್, ಒಂದೊಳ್ಳೆ ಸೈಫೈ ಕ್ರೈಮ್ ಥ್ರಿಲ್ಲರ್ ಆಗಿರುವಂತ ಒಂದು ವೆಬ್ ಸೀರೀಸ್ ಇದಂತೂ ಫಿಟ್ ಆಗಿದೆ ನಿಮ್ಗೆ. ಅಂದ್ರೆ ಇದನ್ನ ಲವ್ ಮಾಡೋ ಅಂತವ್ರಿಗೆ. ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿರುವಂತ ಈ ಹೊಸ ಸೀರೀಸ್ ತುಂಬಾನೇ ಟ್ರೆಂಡಿಂಗ್ ಮಾಡ್ತಾ ಇದೆ ಆಲ್ ಓವರ್ ವರ್ಲ್ಡ್ ವೈಡ್. ಸದ್ಯಕ್ಕೆ ಇದು ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ ಆದ್ರೂ ಕೂಡ ಹಿಂದಿನಲ್ಲಿ ಇದೆ. ಹಿಂದಿ ಅರ್ಥ ಆಗೋರು ಇದನ್ನ ಆರಾಮಾಗಿ ಕೂತ್ಕೊಂಡು ನೋಡಿ. ಒಂದೊಳ್ಳೆ ಥ್ರಿಲ್ಲರ್ ಸೀರೀಸ್ ಮಾತ್ರ ಟಾಪ್ ನಾಚ್. ಓಪನಿಂಗ್ ಅಲ್ಲಿ ಒಂದು ದೊಡ್ಡ ಮರ್ಡರ್ ಇಂದ ನಿಮ್ಮನ್ನ ಮಿಸ್ಟೀರಿಯಸ್ ಆಗಿ ಎಂಟರ್ಟೈನ್ ಮಾಡ್ತಾರೆ. ವಾಹ್, ಓಪನಿಂಗ್ ಶಾಟ್ ಈ ತರ, ಇನ್ನು ಮುಂದೆ ಇನ್ಯಾವ ತರ ಇರಬೇಡ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದಂತೂ ಫಿಕ್ಸ್. ಹ್ಯೂಮನ್ ವೇಪರ್ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ, ಬೂದಿ ತರ ಇರ್ತದಲ್ಲ ಅದು. ಇಲ್ಲಿ ಹ್ಯೂಮನ್ ಗೆ ಆ ಪವರ್ ಇರ್ತದೆ, ಬೂದಿ ತರ ಹೋಗಿ ನುಕ್ಕೊಂಡೆಲ್ಲ ಹೊಡಿತಾ ಇರ್ತಾನೆ. ಓಪನಿಂಗ್ ಅಲ್ಲಿ ಬರುವಂತ ಕ್ವಶನ್ ಗೆ ಆನ್ಸರ್ ನ ಅದೇ ಟೈಮ್ ಕರೆಕ್ಟ್ ಆಗಿ ಓಪನಿಂಗ್ ಅಲ್ಲೇ ಕೊಟ್ಬಿಡ್ತಾರೆ. ಇದು ಕ್ವಶನ್, ಇದಕ್ಕೆ ಉತ್ತರ ಇದು. ಹಾಗಿದ್ರೆ ಈ ಉತ್ತರ ಹೆಂಗ್ ಬಂತು, ಈ ಉತ್ತರ ಇದಕ್ಕೆ ಯಾಕೆ ಈ ರೀತಿ ಅಟ್ಯಾಚ್ ಆಗ್ಬಿಟ್ಟು ಲಿಂಕ್ ಆಗ್ತಾ ಇದೆ ಅನ್ನೋದನ್ನ ಮುಂದೆ ಬರುವಂತ ಸ್ಕ್ರೀನ್ ಪ್ಲೇ ನೀವು ನೋಡ್ತಾ ಹೋಗ್ತೀರಾ. ಒಂದೊಂದು ಸೀನ್ ಗಳು ಕೂಡ ಮಾಸ್ಟರ್ ಪೀಸ್. ಚೈನಾದವ್ರು ಅವಾಗ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಎತ್ತದ ಕೈ. ಈ ತರ ಸೈಫೈ ಮೂವಿಗಳಂತೂ ಚಿಂದಿ ಚಿತ್ರಾನ್ನ. ಬೈ ಈ ಸೀರೀಸ್ ಮೊದ್ಲೇ ಆಗಿರೋದು 1960ನೇ ಇಸ್ವಿನಲ್ಲೇ ಈ ಸಿನಿಮಾ ಬಂದ್ಬಿಟ್ಟಿದೆ. ಅದರ ನೆಕ್ಸ್ಟ್ ಪಾರ್ಟ್ ಈ ಸಿನಿಮಾ. ಆ ಟೈಮ್ ಲೈನ್ ಅಲ್ಲಿ ಆಗಿರುವಂತ ಇನ್ಸಿಡೆಂಟ್ ನ ಇಲ್ಲಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ಇಲ್ಲಿಂದ ಹೊಸ ಸ್ಟೋರಿನ ಫ್ಲೋ ಮಾಡ್ಕೊಂಡು ಹೋಗಿದ್ದಾರೆ. ಇನ್ಫಾರ್ಮೇಶನ್ ನ ಗೂಗಲ್ ಅಲ್ಲಿ ಎತ್ಕೊಂಡಿದೀನಿ. ಯಾರು ಈ ಹ್ಯೂಮನ್ ವೇಪರ್, ಇವನಿಂದ ಯಾರಿದ್ದಾರೆ, ಇವನ್ಗೆ ಈ ಪವರ್ ಯಾವ ರೀತಿ ಬಂತು, ಅಷ್ಟಕ್ಕೂ ಹೈ ಪ್ರೊಫೈಲ್ ಇರುವಂತ ದೊಡ್ಡ ವ್ಯಕ್ತಿಗಳನ್ನ ಯಾಕೆ ಇವನು ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಇವ್ರಿಗೂ ಅವ್ರಿಗೂ ಏನ್ ಸಂಬಂಧ ಇರಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಸೀರೀಸ್ ನೋಡ್ತಾ ಕ್ಯೂರಿಯಸ್ ಆಗಿ ನಿಮ್ಗೆ ಅರ್ಥ ಆಯ್ತದೆ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಏನೇ ಇಲ್ಲ. ಬಟ್ VFX ಅಂಡ್ CGI ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಚೈನಾದವರು ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಎಲ್ಲದರಲ್ಲೂ ನಂಬರ್ 1 ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವನು ಮೈನ್ ಆಗಿರುವಂತ ವಿಲ್ಲನ್ ನ ಹುಡುಕ್ತಾ ಇದ್ದಾನೆ ಅನ್ನೋದನ್ನ ಕ್ಯೂರಿಯಸ್ ಆಗಿ ತಿಳ್ಕೊಳ್ಳೋದಕ್ಕೋಸ್ಕರ ಕಾತ್ರದಿಂದ ಮುಕ್ಕರ್ಕಂತ ತಡ್ಕೊಂಡು ನೋಡ್ತಾ ಇದೀನಿ. ಯಾರಾಗಿರ್ಬೋದು ಆ ಮೇನ್ ವಿಲ್ಲನ್. ಇನ್ನ ಇನ್ವೆಸ್ಟಿಗೇಷನ್ ಮಾಡೋಕ್ ಬರುವಂತ ಹೀರೋ ಆಸ್ ಅ ಕಾಪ್. ಇನ್ನ ಎಂತ ಸುದ್ದಿ ಆದ್ರೂ ಸರಿ ಅರ್ದು ಮುಕ್ಕಬೇಕು ಬೇಗ, ಮುಂಚೆನೆ, ಎಲ್ರಿಗಿಂತ ಮುಂಚೆನೆ ನಾನೇ ಮುಕ್ಕಬೇಕು ಅಂತ ರಿಪೋರ್ಟರ್ ಆಗಿ ಬರುವಂತ ಹೀರೋಯಿನ್. ಇವರಿಬ್ರು ಮಧ್ಯೆ ಇರುವಂತ ಕಾಂಟ್ರಿಬ್ಯೂಷನ್ ಹಾಗೇನೆ ಲವ್ ತುಂಬಾನೇ ಡಾಮಿನೇಟ್ ಮಾಡ್ತಾ ಇತ್ತು. ಈ ವಿಲ್ಲನ್ ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ಸಮಥಿಂಗ್ ಏನೋ ಫಿಶಿಂಗ್ ನಡೀತಾ ಇರೋದಂತೂ ಪಕ್ಕ. ಈ ತರ ಇನ್ನ ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾನೇ ವೆರಿ ಬ್ರೂಟಲ್ ಆಗಿತ್ತು. ಬಟ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಬರ್ದ್ ಕೊಡ್ತೀನಿ, ಈ ವೆಬ್ ಸೀರೀಸ್ ನಿಮ್ಮ ಥ್ರಿಲ್ಲಿಂಗ್ ಆಗಿ ಎಂಟರ್ಟೈನ್ ಮಾಡೇ ಮಾಡ್ತದೆ 100ಗೆ 200%. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ, ಬಟ್ ಸ್ಟಿಲ್ ಇದನ್ನ ನೀವು ಹಿಂದಿನಲ್ಲಿ ಆರಾಮಾಗಿ ನೋಡಬಹುದು. ನೋಡ್ತಾನೆ ಸ್ಟೋರಿ ಅರ್ಥ ಆಗ್ಬಿಡ್ತದೆ, ತಲೆ ಕೆಡಿಸ್ಕೊಳ್ಳೋ ಮಾತೇ ಬೇಕಾಗಿಲ್ಲ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.